ಕೆಲವು ಸಮಯದ ಹಿಂದೆ ನಾವಿಲ್ಲಿ ಪ್ರೆಸ್ ಮೀಟ್ ಮಾಡಿದ್ವಿ. ಆ ಸಂದರ್ಭದಲ್ಲಿ ಸೌಹಾರ್ದತೆ ವಿಚಾರದಲ್ಲಿ ನಾವೊಂದು ಪ್ರಸ್ತಾವವನ್ನು ಇಟ್ಟಿದ್ದೆವು. 108 ಮಂದಿಯನ್ನ ಮಾಡ್ತೇವೆ. ಅದರಲ್ಲಿ ಎಲ್ಲ ಧರ್ಮ, ಎಲ್ಲ ಜಾತಿ, ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಸದಸ್ಯರನ್ನ ಒಳಗೂಡಿಸಿ ಅದರ ನಡುವಿನಲ್ಲಿ ಜೊತೆಯಲ್ಲಿ 8 ರಿಂದ 10 ಮಂದಿ ಶಾಂತಿಯ ದ್ಯೋತಕವಾಗಿ ಇದಕ್ಕೆ ಪೂರಕವಾಗಿ ಜಿಲ್ಲೆ ನೋಡ್ತಾ ಇದ್ದೀರಿ. ಸೌಹಾರ್ದತೆಯಿಂದ ಇರುವಂಥದ್ದು, ಅಭಿವೃದ್ಧಿ ವಿಚಾರದಲ್ಲಿ ಬಾಂಬೆ ಟೀಮು, ನಮ್ಮ ಟೀಮು ಎಲ್ಲ ಕೆಲಸ ಮಾಡ್ತಾ ಇದ್ದೇವೆ. ಇದರಲ್ಲಿ ಎಲ್ಲ ಪಕ್ಷದವರಿದ್ದಾರೆ, ಎಲ್ಲ ಜಾತಿ ವರ್ಗದವರಿದ್ದಾರೆ. ಎಲ್ಲರನ್ನ ಮೈಗೂಡಿಸಿಕೊಂಡು ನಾವು ನಿಸ್ವಾರ್ಥದಿಂದ, ನಾವಂತೂ 2 ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿ ಗುರುತಿಸಿಕೊಂಡವರು. ಇವರೆಲ್ಲ ಉದ್ಯಮೆಯನ್ನ ಬೆಳೆಸಿಕೊಂಡು ಬೇರೆ ಬೇರೆ ಚೌಟ್ರು ಹೇಳಿದ್ರು, ಬೇರೆ ಬೇರೆ ವಿಧದಲ್ಲಿ ಸಮಾಜಮುಖಿ ಜೀವನ ಮಾಡತಕ್ಕಂಥ ನಮ್ಮ ಸಹೋದರ ಮಿತ್ರರು ಬಾಂಬೆಯವರು. ಈ ಜಿಲ್ಲೆ ನಾವು ಪದಗಳು ಇದ್ರು ಜನನಿ ಜನ್ಮಭೂಮಿ ವಿಚಾರ. ಯಾಕಂದ್ರೆ ಜನ್ಮಭೂಮಿ ನಮಗೆ ಮುಖ್ಯ ಅನ್ನುವಂಥ ದೃಷ್ಟಿಯಲ್ಲಿ ನಿಟ್ಟಿನಲ್ಲಿ ನಾವು ಜಿಲ್ಲೆಗೆ ಒಂದು ಸ್ಯಾಕ್ರಿಫೈಸ್ ಮಾಡಬೇಕು. ಇಲ್ಲಿ ಅಭಿವೃದ್ಧಿ ಆಗಬೇಕು, ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕವಾಗಿ ಪೂರಕವಾಗಿ, ಯಾವುದು ಜಿಲ್ಲೆಗೆ ಪೂರಕವಾಗಿರುವಂತಹ ಉದ್ದಿಮೆಗಳು ಬರಬೇಕು. ಈ ಉದ್ಯೋಗ 2 ಜಿಲ್ಲೆಯಲ್ಲಿ ಬರುವಂತಹ ಯುವಕರಿಗೆ ಮುಂದಿನ ದಿನಗಳಲ್ಲಿ ಬರೋರಿಗೆ ವಿಲ್ಸನ್ ಫೆರ್ನಾಂಡಿಸ್ ಇದ್ದಾರೆ, ಲಕ್ಷಗಟ್ಟಲೆ ಜನಗಳನ್ನ ವರ್ಲ್ಡಿಗೆ ಕಳಿಸ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿಯೇ ಉದ್ಯೋಗ ಸೃಷ್ಟಿ ಆಗಬೇಕು. ಮತ್ತು ನನ್ನ ಹಿರಿಯ ಸಹೋದರ ಮಿತ್ರರು ಐದಾರು ಪ್ರತಿಭಾಡಿ ಅವರಿದ್ದಾರೆ. ನಾವು ಎಲ್ಲರನ್ನ ಮೈಗೂಡಿಸಿಕೊಂಡು ತುಂಬ ಮಂದಿ ಇದ್ದಾರೆ ನಮ್ಮದ್ರಲ್ಲಿ. ಇದನ್ನ ಒಂದು ಒಗ್ಗಟ್ಟಿನಲ್ಲಿ ಸರ್ಕಾರಕ್ಕೆ ಸಹಕಾರ ಕೊಡುವಂತ ಜಯಕೃಷ್ಣ ಶೆಟ್ಟಿ ಅವರಿದ್ರು ಮೊನ್ನೆ ವಿಧಾನಸೌಧದಲ್ಲಿ. ನಮ್ಮ ಜಿಲ್ಲೆಯ ವಿಚಾರಧಾರೆಯನ್ನ ಗೊತ್ತಿದ್ದಂತ ಶಾಲಿನಿ ಗೋಯಲ್, ಚೀಫ್ ಸೆಕ್ರೆಟರಿ ಸರ್ಕಾರ, ಅವರ ಹತ್ರ ಕೂಡ ನಾವು ಶಾಲಿನಿ ಗೋಯಲ್ ಅವ್ರ ಹತ್ರ ಕೂಡ ನಾವು ಅವರಿಗೆ ಉಡುಪಿಯಲ್ಲಿ ಇದ್ದವರು, ಅವರಿಗೆ ಇಲ್ಲಿಯ ವಿಚಾರ ಎಲ್ಲ ಗೊತ್ತು. ಈ ಗೊಂದಲ, ಈ ಗಲ ಟೋಟಲ್ ಏನಾಗಿದೆ ಅಂದ್ರೆ ನಮ್ಮ ಜಿಲ್ಲೆ ಇಡೀ ರಾಷ್ಟ್ರ, ಅಂತಾರಾಷ್ಟ್ರದಲ್ಲಿ ಗೌರವ ತರುವಂತ ಜಿಲ್ಲೆ, ಬುದ್ಧಿವಂತರ ಜಿಲ್ಲೆ, ಎಲ್ಲ ವಿಚಾರದಲ್ಲಿ ನಂಬರ್ 1 ಇದ್ದೇವೆ. ಕಮ್ಯುನಲ್ಲಿಯೂ ಈಗ ಬಹಳ ಇದಾಗಿ ಸರ್ಕಾರ ಒಳ್ಳೆ ನಮ್ಮ ಮನವಿಗಳನ್ನ ಹೋಮ್ ಮಿನಿಸ್ಟರ್ಸ್ಗೆ, ಮುಖ್ಯಮಂತ್ರಿ, ಮಂತ್ರಿಗಳು, ಡಿ.ಕೆ. ಶಿವಕುಮಾರ್ ಎಲ್ಲರಿಗೆ ನಾವು ಕೊಟ್ಟಿದ್ದೇವೆ. ಸರ್ಕಾರಕ್ಕೆ ಇಲ್ಲಿ ಆಫೀಸರ್ಸ್ ಒಳ್ಳೆ ಸರ್ಕಾರ ಸ್ಪಂದಿಸಿದೆ, ಯಾವುದೇ ಪಕ್ಷದ ಸರ್ಕಾರ ಆದ ಸ್ಪಂದಿಸಿದೆ. ಇದನ್ನ ಸೀರಿಯಸ್ ಆಗಿ ತಗೊಂಡು ಇಲ್ಲಿ ಪೀಸ್ ಕಮಿಟಿ ಮೀಟಿಂಗ್ ಕೂಡ ಮಾಡಿದೆ. ನಮ್ಮ ಅಧ್ಯಕ್ಷರು ಹರೀಶ್ ಕುಮಾರ್ ಮತ್ತು ನನ್ನ ಕರೆದಿದ್ರು, ಅದು ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಅದು ಕೂಡ ಒಳ್ಳೆಯ ಬೆಳವಣಿಗೆ. ಅಂತೂ ಮುಂದಿನ ದಿನಗಳಲ್ಲಿ, ಭವಿಷ್ಯತ್ತಿನಲ್ಲಿ ಯಾವುದೇ ವಿಚಾರದಲ್ಲಿ ಗೊಂದಲ, ಗಲಾಟೆ ಆಗಬಾರ್ದು. ನಾವು ಈಗಿನ ಕಮಿಷನರ್, SP, DC-ಗೆ ಒಂದು ಮನವಿಯನ್ನು ಮಾಡಿದ್ದೆವು. ವೈಯಕ್ತಿಕವಾಗಿ ಪೀಸ್ ಕಮಿಟಿ ಮಾಡಿ ಸ್ವಾಮಿ, ತಾಲೂಕು ಮಟ್ಟದಲ್ಲಿ ಮಾಡಿ, ಜಿಲ್ಲಾ ಮಟ್ಟದಲ್ಲಿ ಮಾಡಿ. ಆದರೆ ಒಂದು ಅಂತ ಹೇಳ್ತೇನೆ, ಪೀಸನ್ನು ಹಾಳು ಮಾಡುವವರನ್ನು ಕಮಿಟಿಯಲ್ಲಿ ಹಾಕಬೇಕು. ಕೇಸ್ ಇದ್ದವರು ಮೊನ್ನೆ ನಿಜವಾಗಿ ಏನಾಗಿದೆ ಅಂದ್ರೆ, ಅದರಲ್ಲಿ ಕೆಲವರು ಯಾರೇ ಇರ್ಬೋದು, ಯಾವುದೇ ಪಕ್ಷದವರು ಇರ್ಬೋದು, ಈ ಕಮಿನಲ್ಲಿ ಯಾರಿಂದ ಆಗುದು? ರಾಜಕೀಯದವರಿಂದ ಆಗುದು. ನಾನು ಯಾರನ್ನು ಕೊಟ್ಟು ಮಾಡಿ ಹೇಳ್ತಾ ಇಲ್ಲ, ನಮ್ಮ ಸ್ವಾರ್ಥಕ್ಕಾಗಿ. ಮೊನ್ನೆ ಕೂಡ ಅದೇ ಹೇಳಿದ್ದೇನೆ ನಾನು. ಕೇವಲ ಲಕ್ಷಗಟ್ಟಲೆ ಈ ಅವಿಭಾಜ್ಯ ದಕ್ಷಿಣ ಕನ್ನಡದಲ್ಲಿ ಇರುವಂತಹ ಜನಸಂಖ್ಯೆಯಲ್ಲಿ ಕೇವಲ 8, 10, 15 ಮಂದಿಯಿಂದ ಮಾತ್ರ ಕಮಿನಲ್ ಆಗ್ತದೆ ಅವರ ಸ್ವಾರ್ಥಕ್ಕಾಗಿ.
ಯಾರೋ ಒಬ್ಬ 85 ವರ್ಷದ ಮುದುಕ ಪ್ರೊವೊಕೇಶನ್ ಭಾಷಣ ಮಾಡಿದ್ದಾರೆ. 18 ವರ್ಷದ ಹುಡುಗರು ಬಲಿಪಶ ಆಗ್ತಾ ಇದ್ದಾರೆ. ಇಲ್ಲಿ ಜೈಲಲ್ಲಿ ಎಷ್ಟು ಮಂದಿ ಇದ್ದಾರೆ? 500-1000 ಜೈಲಲ್ಲಿ ಇದ್ದಾರೆ. 35-40 ಹಿಂದೂ ಮುಸ್ಲಿಂ ಸತ್ತಿದ್ದಾರೆ. ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ನಮ್ಮ ಸ್ವಾರ್ಥಕ್ಕಾಗಿ. ಇದು ಆಗಬಾರ್ದು. ನಾವು ಯಾರನ್ನು ಗೊತ್ತು ಮಾಡಿ ಮಾತಾಡ್ತಾ ಇಲ್ಲ. ಇದ್ದ ವಿಚಾರವನ್ನು ಅನ್ಯೋನ್ಯತೆ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಇದು ಏನಾಗಿದೆ ಅಂದ್ರೆ ನಮ್ಮ ಬುದ್ಧಿವಂತಿಕೆಯಲ್ಲಿ ಧಾರ್ಮಿಕ ವಿಚಾರದಲ್ಲಿಯೂ ವೈಯಕ್ತಿಕ ವಿಚಾರದಲ್ಲಿಯೂ ಎಲ್ಲ ಪೊಲ್ಯೂಷನ್ ಆಗಿದೆ. ಮತ್ತೊಂದು ನಾವು ಹೇಳಿದ್ದು ಏನಂದ್ರೆ ದುಶ್ಚಟಗಳು, ಗಾಂಜಾ ಕೇರಳದ ಬಾರ್ಡರಿಂದ ಬರುವಂಥದ್ದು, ಆಂಧ್ರದಿಂದ ಬರುವಂಥದ್ದು, ತಮಿಳುನಾಡಿಂದ ಬರುವಂಥದ್ದು, ಮತ್ತೆ ಅದೆಂಥದ್ದು MTS ಮತ್ತೊಂದು ಏನೇ ಉಂಟಂತ ಹೇಳ್ತಾರೆ. ಅದನ್ನೆಲ್ಲ ಸ್ಟಾಪ್ ಮಾಡಬೇಕು. ಸಾಧಾರಣ ಯುವಕರು ಬಲಿಪಶ ಆಗುವುದು. ಎಷ್ಟೋ ಫ್ಯಾಮಿಲಿಗಳು ಹಾಳಾಗ್ತವೆ. 1-2 ಮಕ್ಕಳಿರುವಂಥವರು ಅದು ಕೂಡ ಆಗ್ತಾ ಉಂಟು. ಅದೇನಂತ ನಮಗೆ ಗೊತ್ತಿಲ್ಲ. ನನಗೆ ಏನು ನೋಡಲಿಲ್ಲ MTS ಅಂತ ಪೇಪರಲ್ಲಿ ನೀವೆಲ್ಲ ಬರ್ದದ್ದೇ ನೋಡಿದ್ದು. ಅದು ಏನೇ ಇರ್ಬೋದು. ಇದೆಲ್ಲ ಈ ವಿಚಾರಗಾರರನ್ನ ನಮ್ಮ ಸಮಿತಿ ಜನಸ್ಪಂದನೆ ನಿಸ್ವಾರ್ಥವಾಗಿ ನಾವು ರಾಜಕೀಯದಲ್ಲಿದ್ದವರೇ 2 ವರ್ಷದಲ್ಲಿ ನಮಗೆ ಒಂದು ಎಲೆಕ್ಷನ್ಗೆ ನಿಲ್ಲುವ ಹುಚ್ಚು ಕೂಡ ಇರ್ತದೆ. ಸೀಕ್ ಅದೊಂದು ಕಾಯಿಲೆ. ಎಷ್ಟು ಮುದುಕನಾದರೂ ಈಗ ಇಂಡಿಯಾದಲ್ಲಿ ಅದೊಂದು ಕಾಯಿಲೆ. ನಾನೇ ಹೇಳ್ತೇನೆ, ಯಾರಿಗೂ ಮಗನಿಗೆ ಕೂಡ ಬಿಟ್ಕೊಡೋದಿಲ್ಲ ಪಕ್ಷ ಅಲ್ಲ. ಅಂಥದ್ದೆಲ್ಲ ಒಂದು ಲಿಮಿಟೇಷನ್. ಒಂದು ಮಂಗಳೂರಿಂದ ಎಲ್ಲದಕ್ಕೆ ಒಂದು ಒಳ್ಳೆ ಇದು ಹೋಗ್ಬೇಕು. ಯಾವುದು ಏನು ಹೇಳ್ತಾರೆ ಮೆಸೇಜ್, ಸಂದೇಶ. ಅಂಥದ್ದನ್ನು ಪುನಃ ಎಲ್ಲ ವಿಚಾರದಲ್ಲಿಯೂ ಒಳ್ಳೆಯವರು ಹಾಳಿನವರು ಎಲ್ಲ ಜಾತಿಯಲ್ಲಿ ಎಲ್ಲ ಪಕ್ಷದಲ್ಲಿದ್ದಾರೆ. ಹಾಗಿರುವಾಗ ಅದರಲ್ಲಿ ಯಾರನ್ನೂ ದೂರುವುದಿಲ್ಲ. ನಾನು ಯಾರನ್ನು ಒಳ್ಳೆಯವರೇನು ಜಾಸ್ತಿ ಇರ್ತಾರೆ, ಹಾಳಿನವರು ಸ್ವಲ್ಪ ಕಡಿಮೆ ಇರ್ತಾರೆ. ಧರ್ಮ ಇದ್ದಲ್ಲಿ ಅಧರ್ಮ ಇರ್ತದೆ. ಅಧರ್ಮದವರು ಕಡಿಮೆ ಇರ್ತಾರೆ, ಧರ್ಮದ ಮೆಜಾರಿಟಿ ಜಾಸ್ತಿ ಇರ್ತದೆ. ಇದೆಲ್ಲ ನೋಡಿದರೆ ಈಗಿನ ವಿಚಾರಧಾರೆಯಲ್ಲಿ ವಿಷಯದಲ್ಲಿ ಮುಂದಿನ ಮುಖ್ಯವಾಗಿ ನಾನು ಹೇಳೋದು, ನನಗೆ ನೋಡಿ ನನ್ನ ಸಣ್ಣ ಮೊಬೈಲ್ ಸ್ವಲ್ಪ ಗಡಿಬಿಡಿ ಆಗಿತ್ತು. ಸಣ್ಣ ಮೊಬೈಲಲ್ಲಿ ಮತ್ತು ಸರಿಯಾಗಿ ಆದರೆ ಬೇರೆ ಯಾವುದು ನೋಡಲಿಲ್ಲ. ಇದು ವಾಟ್ಸಪ್ ಜೆಕ್ಷನ್ ಒಂದು ದೊಡ್ಡ ಮೊಬೈಲ್ ಕೊಟ್ಟರು. ಆದರೂ ನಾನು ಪೇಪರ್ ಮಾತ್ರ ಓದು. ಉದಯವಾಣಿ, ಹೊಸದಿಗೆ ಎಲ್ಲ ಕನ್ನಡ ಪೇಪರ್ ಓದುದು. ಬೆಳಿಗ್ಗೆ 1 ಗಂಟೆ ಪೇಪರಿಗೆ ಹೋಗುದು, ಪೇಪರನ್ನೇ ನೋಡುದು. ನನಗೆ ಗೊತ್ತು ಕೂಡ ಇಲ್ಲ, ಅದಕ್ಕೆ ಹೋಗುದು ಕೂಡ. ಅದರಲ್ಲಿ ಈಗ ಓದಿ ನೋಡಿದ್ದಾರೆ ಇವರು ಕೊಟ್ಟದ್ದನ್ನು. ಅದರಲ್ಲಿ ಒಳ್ಳೆದಿಂತ ಹಾಳೆ ಜಾಸ್ತಿ ಮಾರೆ, ಅದನ್ನು ನೋಡದೆ ಬಿಟ್ಟುಬಿಟ್ಟಾರ. ಸ್ಪಷ್ಟ ಹೇಳುದು, ನಮ್ಮಲ್ಲಿ ಹಾಳನ್ನು ಬಿಟ್ಟು ಒಳ್ಳೆದನ್ನು ನೋಡಿದರೆ ಈ ಜಿಲ್ಲೆಯಲ್ಲಿ ರಾಷ್ಟ್ರಕ್ಕೆ ಒಂದು ಸಂದೇಶ ಕೊಡುವಂಥ ಜಿಲ್ಲೆ. ಮತ್ತೆ ಇವರೆಲ್ಲ ವಿಚಾರವನ್ನು ಹೇಳಲಿಕ್ಕಿದ್ದಾರೆ. ಇವತ್ತೊಂದು ವಿಶೇಷವಾಗಿ ಹರ್ಷಣ್ಣ ಎಲ್ಲ ಸಹೋದರ ಮಿತ್ರರೇ ಇದ್ದೇನೆ, ಪತ್ರಕರ್ತರು. ನಾನು ಗ್ರಾಮ ಪಂಚಾಯತಿಯಿಂದ ಇಲ್ಲಿವರೆಗೆ 21ನೇ ವರ್ಷದಲ್ಲಿದ್ದೆ. ಧರ್ಮಣ್ಣ ಪಂಚಾಯತ್ ಅಧ್ಯಕ್ಷ, ಜಿಲ್ಲಾ ಪಂಚಾಯತ್ವರೆಗೆ ಇರುವಂಥ ಪತ್ರಕರ್ತರು ಎಲ್ಲ ಹುಡುಗರಿದ್ದು. ಈಗ ಸ್ವಲ್ಪ ಹಿರಿಯವರಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಹಕಾರವನ್ನು ನಾವು ಬೇಡ್ತಾ, ಜಾಲ ನಿಮ್ಮದು ಫಲ ನಮ್ಮದು ಟಿವಿಯಲ್ಲಿ ಯಾವಾಗಲೂ ಬರ್ತದೆ. ಹಾಗೆ ನಿಮ್ಮ ಸಹಕಾರವನ್ನು ಬೇಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ.